ಹೇ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ವ್ಲಾಗು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಡಿಕೇರಿ ಹೋಗ್ತಾ ಇದ್ದೀವಿ. ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಡೋಷ್ಟರಲ್ಲಿ ಅರೌಂಡ್ 4:30 ಆಗಿಬಿಟ್ಟಿತ್ತು. 10ಗೆಲ್ಲ ಮಡಿಕೇರಿ ರೀಚ್ ಆಗಿಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಮೈಸೂರು ಹೈವೇ ಬರೋಷ್ಟರಲ್ಲಿ ನಾನು ನನ್ನ ಮಗ ಒಂದು ರೌಂಡ್ ನಿದ್ದೆನೇ ಮಾಡಿಬಿಟ್ವಿ. ಎದ್ದೋಳಷ್ಟರಲ್ಲಿ ಮೈಸೂರು ಹೈವೇಲಿದ್ವಿ. ಮಾರ್ನಿಂಗ್ ಪಾಪ ಬೇಗ ಎತ್ತಿದ್ದ, ಸೊ ಅದಕ್ಕೆ ಫುಲ್ ನಿದ್ದೆಲಿದ್ದಾನೆ ಅವನು. ಇನ್ನೂ ಮಡಿಕೇರಿ ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ಒಂಚೂರು ಅಲ್ಲೇ ಟಿಫನ್ ಮಾಡ್ಕೊಂಬಿಟ್ವಿ. Thank you. ಟೆನ್ 10:30ಗೆ ಮಡಿಕೇರಿ ರೀಚ್ ಆದ್ವಿ. ಏನು ಅದು ಸ್ಪೆಕ್ಸ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ರೂಮ್ಸ್ ಎಲ್ಲ ಏನು ಬುಕ್ ಮಾಡಿರಲಿಲ್ಲ. ಸ್ವಲ್ಪ ಪ್ಲೇಸಸ್ನ ನೋಡಿ ಯಾವುದಾದ್ರೂ ಹೋಮ್ ಸ್ಟೇಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅಬ್ಬೆ ಫಾಲ್ಸ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮುದುಪ ಮುತ್ತಿಕಮ್ಮ ಅಂತ ಅಮ್ಮಗ ಮುತ್ತಿಕಮ್ಮ. ನನ್ನ ಮಗ ಅಂತೂ ಫಾಲ್ಸ್ನ ನೋಡಿ ಫುಲ್ ಖುಷಿಯಾಗೋಗಿದ್ದ. ಎಷ್ಟು ಹ್ಯಾಪಿ ಆಗಿದ್ದಾನೆ ನೋಡಿ. ಅಬ್ಬೆ ಫಾಲ್ಸ್ ಅಂತೂ ಸೂಪರ್ ಆಗಿತ್ತು ಈ ಕ್ಲೈಮೇಟ್ಗೆ. ನಾನಂತೂ ಕಳೆದೋಗಿದ್ದೆ ಅದನ್ನು ನೋಡಿದ್ಮೇಲೆ. ಆ್ಯಕ್ಚುಲಿ ನಾನು ಮಡಿಕೇರಿಗೆ ಫಸ್ಟ್ ಟೈಮ್ ಹೋಗಿರೋದು. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿ. ಪಾರ್ಟ್ 2 ಅಲ್ಲಿ ಮಡಿಕೇರಿನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ.